ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಬೆಳಿಗ್ಗೆನೆ ನಾನು 4:15ಗೆ ಎದ್ದೇಳ್ತೀನಿ. ಇಲ್ಲ ಅಂದರೆ 7:30ಗೆ ನನಗೆ ಸ್ಕೂಲ್ಗೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ 7:45ಗೆಲ್ಲ ನಾನು ಸ್ಕೂಲಿಗೆ ಹೋಗಿ ಪಂಚ್ ಮಾಡಬೇಕು. ಹಾಗಾಗಿ 4:30ಗೆ ಎದ್ದರೆ ಮಕ್ಳಿಗೂ ಕೂಡ ಈಸಿಯಾಗಿ ರೆಡಿ ಮಾಡಿಸ್ಲಿಕ್ಕೆ, ಹಾಗೆ ನಾವು ಕೂಡ ತುಂಬ ಗಡಿಬಿಡಿಯಲ್ಲಿ ಓಡಿ ಹೋಗ್ದೇನೆ ಸ್ವಲ್ಪ ಕೂಲಾಗಿ ಎಲ್ಲ ಕೆಲಸ ಮಾಡ್ಲಿಕ್ಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪ 4:30ಗೆ ಎದ್ದೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ. ಮತ್ತೆ ಏನಂದ್ರೆ ಇವಾಗ ಸ್ವಲ್ಪ ವೆದರ್ ಕೂಡ ಓಕೆ, ಅಂದ್ರೆ ಸಮ್ಮರ್ ಆಗಿರೋದ್ರಿಂದ ಅಲ್ವಾ, ಬೆಳಿಗ್ಗೆ ಬೇಗ ಎದ್ದೇಳಲಿಕ್ಕೆ ಆಗುತ್ತೆ. ವಿಂಟರ್ ಅಲ್ಲಾದ್ರೆ ಇಲ್ಲಿ ತುಂಬಾನೇ ಕಷ್ಟ ಬೆಳಿಗ್ಗೆ ಎದ್ದೇಳೋದು. ಇವತ್ತು ನಾನು ಒಂದು ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಸಿತ್ತು. ಏನಕ್ಕೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ ಆಯ್ತಾ ವಿಡಿಯೋ. ಹಾಗೆ ರಾತ್ರಿ ನಾನು ಮಕ್ಕಳ ಹತ್ರ ಕೇಳಿದಾಗ ವೆಜಿಟೇಬಲ್ ಪುಲಾವ್ ಬೇಕು, ಅಂದ್ರೆ ವೆಜಿಟೇಬಲ್ ಬಿರಿಯಾನಿ ಬೇಕು ಅಂತ ಕೇಳ್ತಾ ಇದ್ರು. ಅವರು ವೆಜಿಟೇಬಲ್ ಬಿರಿಯಾನಿ ಅಂತ ಹೇಳೋದೇ ತಡ ನಾನು ಬೇಗ ಬೇಗ ಅದನ್ನ ರೆಡಿ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಮಕ್ಕಳು ವೆಜಿಟೇಬಲ್ ತಿನ್ನೋದು ಸ್ವಲ್ಪ ಕಷ್ಟ ಅಲ್ವಾ. ನಾನ್ ವೆಜ್ ಆದ್ರೆ ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಬಟ್ ವೆಜ್ ಅನ್ನುವಾಗ ಸ್ವಲ್ಪ ಕಷ್ಟ ಪಡ್ತಾರೆ. ಹಾಗೆ ಕೇಳಿದ್ರಲ್ವಾ ಅಂತ ಹೇಳಿ ನಾನು ಇವತ್ತು ವೆಜ್ ಪುಲಾವ್ನ ಮಾಡ್ತಾ ಇದ್ದೀನಿ ಬೆಳಿಗ್ಗೆ. ಅವ್ರಿಗೆ ಬಾಕ್ಸ್ಗೆ ಇದೆ ಅಂತ ಹೇಳಿ. ಬೆಳಿಗ್ಗೆ ಎದ್ದಿದ್ಮೇಲೆ ವಿಡಿಯೋಸ್ನೆಲ್ಲ ಶೂಟ್ ಮಾಡಬೇಕು, ಮತ್ತೆ ಕ್ಯಾಮ್ರಾಸ್ ಎಲ್ಲ ಸೆಟ್ ಮಾಡಿಕೊಂಡು ವಿಡಿಯೋಸ್ ಮಾಡಬೇಕು ಅಂದ್ರೆ ತುಂಬಾನೇ ಕಷ್ಟ ಇದೆ. ಒಬ್ರೊಬ್ರು ಡೈಲಿ ವಿಡಿಯೋಸ್ ಹಾಕ್ತಾರೆ, ಅವ್ರಿಗಂತೂ ನಾನು ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಕಷ್ಟಪಟ್ರೇನೆ ಒಂದ್ 2 ನಿಮಿಷದ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಯಾರು ವಿಡಿಯೋ ನೋಡಿದ್ರು ಒಂದ್ ಲೈಕ್ ಮಾಡ್ಬೇಕು ಅನ್ಸುತ್ತೆ. ಏನಕ್ಕಂದ್ರೆ ವಿಡಿಯೋ ಹೇಗೆ ಇರ್ಲಿ, ನಾವು ಪರ್ಫೆಕ್ಷನ್ ನೋಡಬಾರ್ದು. ಏನಂದ್ರೆ ಇವಾಗ ಪರ್ಫೆಕ್ಷನ್ಗಿಂತ ಅವರ ಹಾರ್ಡ್ ವರ್ಕ್ ತುಂಬಾನೇ ಹಿಂದೆ ಇರುತ್ತೆ. ಅದನ್ನ ನೋಡಿ ಅಟ್ಲೀಸ್ಟ್ ನಾವು ಒಂದು ಲೈಕ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಇರುತ್ತೆ ಒಂದೊಂದ್ಸಲ. ಹಾಗೆ ನನ್ಗೆ ಇಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಹುಡುಗಿ ಬರ್ತಾ ಇದ್ಲು. ಇವಾಗ ಮದ್ವೆ ಆಗಿದ್ಮೇಲೆ ಅವಳು ಗಂಡ ಹೋಗೋದ್ ಬೇಡ ಕೆಲ್ಸಕ್ಕೆ ಅಂತ ಹೇಳಿದಾಗಿಂದ ಅವಳು ಬರ್ತಾ ಇಲ್ಲ. ಹಾಗೆ ಮನೆಯಲ್ಲೇ ಇದ್ದಾಳಲ್ವಾ ಅಂತ ಹೇಳಿ ಅವಳು ಮುಂಚೆ ನೋಡ್ತಾ ಇದ್ಲ ಆಯ್ತಾ, ನಾನು ವಿಡಿಯೋ ಮಾಡೋದು ಮತ್ತೆ ನಾನು ಶೂಟ್ ಮಾಡಿ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು, ಎಡಿಟ್ ಮಾಡ್ತಾ ಕೂತ್ಕೊಳ್ತಾ ಇದ್ದೆ ನಾನು, ಅದನ್ನೆಲ್ಲ ನೋಡ್ತಾ ಇದ್ಲು. ಪಾಪ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾ ಇದ್ಲು. ಏನ್ ಕೇಳಿದ್ರು ನನಗೆ ಮಾಡ್ಕೊಡ್ತಾ ಇದ್ಲು, ಎಲ್ಲ ಮಾಡ್ತಾ ಇದ್ಲು. ಅವಳು ಇವತ್ತು ನನಗೆ ಫೋನ್ ಮಾಡಿ, ದೀದಿ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ತಾ ಇದ್ರಲ್ವಾ, ಆ ತರನೇ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ನೀವು ನನ್ಗೆ ಹೆಲ್ಪ್ ಮಾಡ್ತೀರಾ, ಅದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಕೇಳಿದ್ಲು. ಮತ್ತೆ ಸರಿ ಆಯ್ತು ಅಂತ ಹೇಳಿ ನಾನು ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅವಳಿಗೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಫೋನಲ್ಲಿ, ನೀವೇನೋ ಅನ್ಕೊಂಡಿಲ್ಲ ಅಂದ್ರೆ ಮನೆಗ್ ಬರ್ತೀನಿ ಅಂತ ಹೇಳಿದ್ರೆ ಮನೆಗ್ ಬಂದಿದ್ಲು. ನಾನು ಏನ್ ಕಲ್ತ್ಕೊಂಡಿದೀನಿ, ವಿಡಿಯೋ ಹೇಗೆ ಎಡಿಟ್ ಮಾಡ್ಬೇಕು, ಮತ್ತೆ ಹೇಗೆ ಶೂಟ್ ಮಾಡ್ಬೇಕು, ಲಾಂಗ್ ವಿಡಿಯೋಗೆ ಏನ್ ಮಾಡ್ಬೇಕು, ಥಂಬ್ನೇಲ್ ಏನ್ ಮಾಡ್ಬೇಕಂತ ಹೇಳಿ ಎಲ್ಲಾನು ಅವಳಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಅದಕ್ಕೆ ಅವಳು ಎಷ್ಟು ಖುಷಿ ಆಗ್ಬಿಟ್ಟು ಕಣ್ಣಲ್ಲಿ ನೀರ್ ತಗೊಂಡು, ನಾನು ತುಂಬಾ ಥ್ಯಾಂಕ್ಸ್, ಈಗಿನ ಕಾಲದಲ್ಲಿ ಯಾರು ನಮ್ಗೆ ಈ ತರ ಹೆಲ್ಪ್ ಮಾಡಲ್ಲ, ನೀವು ಕೂರ್ಸ್ಕೊಂಡ್ ಮರಿ ಹೇಳ್ತಾ ಇದ್ದೀರಾ ಅಂತ ಹೇಳಿ ಅವಳು ತುಂಬಾ ಎಮೋಷನಲ್ ಆಗಿದ್ಲು. ಮತ್ತೆ ಅವಳು ಹೇಳಿದ್ಲು ಏನ್ ಗೊತ್ತಾ, ಸೌತ್ ಇಂಡಿಯನ್ಸ್ ತುಂಬಾ ಒಳ್ಳೆ ಹಾರ್ಟ್ ಇರುತ್ತೆ ಅವ್ರಿಗೆ, ತುಂಬಾ ಒಳ್ಳೆಯವರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಅವಳು ಹೇಳಿದ್ಲು. ಅಂದ್ರೆ ಅವ್ರು ಏನ್ ಕೇಳಿದ್ರು ಸಹಾಯ ಮಾಡ್ತಾರೆ ಅಂತ ಹೇಳಿ ಅಲ್ಲ. ಆಮೇಲೆ ನನ್ಗನ್ಸಿತ್ತು ಅದೆಲ್ಲ ಸುಳ್ಳು. ನಾನು ಅವಳಿಗೆ ಹೇಳಿದ್ದೇನಂದ್ರೆ, ಒಂದ್ ಮನುಷ್ಯನಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ನಾವು ಸೌತ್ ಇಂಡಿಯನ್ ಅವ್ರು ಒಳ್ಳೆಯವರು, ನಾರ್ತ್ ಇಂಡಿಯನ್ ಅವ್ರು ಒಳ್ಳೆಯವರು ಅದಲ್ಲ, ಎಲ್ಲಾ ಕಡೆ ಎರಡೂ ರೀತಿ ಜನ ಇರ್ತಾರೆ. ಅದು ಸಿಚುವೇಶನ್ ತಕ್ಕಂಗೆ ಅವರ ಎಮೋಷನ್ಸ್ ಚೇಂಜ್ ಆಗುತ್ತೆ, ಸಿಚುವೇಶನ್ ತಕ್ಕಂಗೆ ಕೆಟ್ಟವರಾಗ್ತಾರೆ, ಒಳ್ಳೆಯವರಾಗ್ತಾರೆ, ಆ ತರ ಆಗ್ತಾ ಇರುತ್ತೆ ಅಷ್ಟೇನೆ. ಬಿಟ್ರೆ ಅಲ್ಲಿ ಒಳ್ಳೆ ಜನ ಇದ್ದಾರೆ, ಇಲ್ಲಿ ಕೆಟ್ಟ ಜನ ಇದ್ದಾರೆ ಅನ್ನೋದು ಎಲ್ಲ ಸುಳ್ಳು ನನ್ನ ಪ್ರಕಾರ. ಆಮೇಲೆ ನನ್ಗನ್ಸಿತ್ತು ನಾನು ಯೂಟ್ಯೂಬ್ ಚಾನಲ್ ಮಾಡಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಏನಂದ್ರೆ, ನಾನ್ ತಿಳ್ಕೊಂಡಿದ್ ನಾನೊಬ್ಬರಿಗೆ ಹೇಳೋ ತರ ಆಯ್ತು ಅಂತ ಹೇಳಿ. ಮುಂದೆ ಅವರು ಕಂಟಿನ್ಯೂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಏನಂದ್ರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಅದಕ್ಕೋಸ್ಕರ ನಾನೇನೋ ಒಂದು ಕಲ್ತ್ಕೊಂಡಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ. ಅದನ್ನ ನಾನು ಇನ್ನೊಬ್ರಿಗೆ ಹೇಳೋ ತರ ಆಗಿದೆ ಅನ್ನೋದು ನನ್ಗೆ ಒಂದು ದೊಡ್ಡ ತೃಪ್ತಿ ಅಂತ ಅನ್ಸುತ್ತೆ ಇವತ್ತು. ಬೆಳಿಗ್ಗೆನೆ ಎಲ್ಲಾ ಕೆಲ್ಸ ಎಲ್ಲ ಮುಗಿಸಿ ಬೇಗ ಬೇಗ ರೆಡಿ ಆಗಿ ಟೈಮ್ಗೆ ಸ್ಕೂಲ್ಗೆ ಹೋಗಿದ್ರೆ ಇದೆ ಅಲ್ವಾ, ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. 2 ನಿಮಿಷ ಲೇಟ್ ಆಗಿ ನಾನು ಹೋಗ್ಬಿಟ್ಟು ಪಂಚ್ ಮಾಡಿದ್ರು ಕೂಡ ನನ್ನ ಮೈಂಡ್ ಅಲ್ಲಿ ಓಡಾಡ್ತಾ ಇರುತ್ತೆ, ನಾನು ಇವತ್ತು ಲೇಟ್ ಆಗಿ
ಬಂದ್ಬಿಟ್ಟೆ, ನಾನು ಇವತ್ತು ಲೇಟಾಗಿ ಬಂದ್ಬಿಟ್ಟೆ ಅಂತ ಹೇಳಿ ಅದಕ್ಕೋಸ್ಕರ ನಾನು ಎಲ್ಲೂ ಕಾಂಪ್ರಮೈಸ್ ಆಗ್ದೇನೆ 4:30 ಅಂದರೆ 4:30ಗೆ ಎದ್ದೇಳಬೇಕು ಅಂತ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಆದ್ರೂ ಒಂದೊಂದ್ಸಲ ಮಿಸ್ ಆಗುತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ನಾನೇನಂದ್ರೆ ಮೈಂಡಲ್ಲಿ ಒಂದೇ ಇಟ್ಕೊಳ್ಳೋದು, ಸಂಡೇಗೆ ಎಷ್ಟು ದಿನ ಇದೆ, ನೆಕ್ಸ್ಟ್ ಸಂಡೇ ಬರ್ಲಿಕ್ಕೆ 3 ಡೇಸ್ ಇದೆ, 4 ಡೇಸ್ ಇದೆ, ಆ ಥರ ನಾನು ಮೈಂಡಲ್ಲಿ ಕೌಂಟ್ ಮಾಡ್ಕೊಳ್ತೀನಿ. ನೋಡಿದ್ರಲ್ವಾ ನಂದಾಯ್ತು. ಇವಾಗ ಈವ್ನಿಂಗ್ ನಾನು 4 o'clock ಮತ್ತೆ ಬಂದಿದ್ದೀನಿ ಮನೆಗೆ, ಅಂದ್ರೆ 3:45ಗೆಲ್ಲ ರೀಚ್ ಆಗ್ಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಮಕ್ಕಳಿಗೆ ಏನ್ ಮಾಡ್ಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಇವತ್ತು ನನ್ಗೆ ಏನ್ ಮಾಡ್ಲಿಕ್ಕೂ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ, ಹಾಗಾಗಿ ಮ್ಯಾಗಿ ಮಾಡುವ ಅಂತ ಹೇಳಿ ನನಗೆ ತಲೆಯಲ್ಲಿ ಬಂದಿತ್ತು. ಮ್ಯಾಗಿ ಅನ್ನಂದ್ರೆ ನಾನೇನಕ್ಕೆ ಮಾಡೋದು, ಮಕ್ಳ ಹತ್ರನೇ ಮಾಡಿಸುವ ಅಂತ ಹೇಳಿ ನನಗೆ ಅನ್ಸಿತ್ತು. ಅವ್ರಿಗೂ ತುಂಬಾ ಇಂಟ್ರೆಸ್ಟ್ ಅಂತ ಅನ್ಸುತ್ತಲ್ವಾ ಏನಾದ್ರೂ ಕುಕ್ ಮಾಡಿ ಅಂತ ಹೇಳಿದ್ರೆ. ಸೊ ಹಾಗಾಗಿ ಅವರಿಬ್ಬರನ್ನ ಕರೆದಿದ್ದೀನಿ ಇವತ್ತು. ಇನ್ನೊಂದೇನಂದ್ರೆ ನನ್ನ ಮಕ್ಕಳು ಹೇಗೆ ಕನ್ನಡದಲ್ಲಿ ಮಾತಾಡ್ತಾರೆ ಅಂತ ಹೇಳಿ ನೀವು ನೋಡಿ. ನಮ್ ಶೌರ್ಯ ಚೆನ್ನಾಗಿ ಮಾತಾಡ್ತಾನೆ, ಮತ್ತೆ ಚಿಕ್ಕವನೇನಂದ್ರೆ ಸ್ವಲ್ಪ ಅವನ್ಗೆ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ, ಇನ್ನೂ ಚಿಕ್ಕವನಲ್ವಾ. ಸ್ಟಾರ್ಟ್. ಹಲೋ ಎವ್ರಿವನ್, ಈಗ ನಾವು ಮ್ಯಾಗಿ ಮಾಡ್ತಿದೀವಿ. ಇವಾಗ ಮ್ಯಾಗಿ ಹೇಗ್ ಮಾಡ್ಬೇಕು ಫಸ್ಟ್? ಇವಾಗ ಇರು ಮಸಾಲೆ ಪ್ಯಾಕೆಟ್ 2 ಇದೆ, 2 ಮ್ಯಾಗಿ ಮಾಡ್ತಿದ್ದೀನಿ ನಾನು. ನಿಂಗೊಂದು ಕೊಡ್ತೀನಿ, ನಿಂಗೊಂದು ಕೊಡ್ತೀನಿ, ಅರ್ಥ ಆಯ್ತಾ? ಓಕೆ, ನಾನು ಓಪನ್ ಮಾಡ್ಲಾ? ಬೇಡ, ಕಟ್ ಮಾಡು. ಹಿಡಿ ಫಸ್ಟ್, ಹಿಡಿ ನೀವು, ಕೈ ಸುಡುತ್ತೆ. ಹಾಕ್ಲಾ? ಇಲ್ಲಿ ನೋಡಿ ಗೈಸ್, ಏನದು? ಇದ ಮ್ಯಾಗಿ ಮಸಾಲ. ಈಗ ನಾವು ಹಾಕ್ತೀವಿ. ನಿಧಾನ, ಬೀಳಿಸ್ಬೇಡ. ಹಾಕಿದ್ದೀನಿ. ಇರು, ನೀನ್ ಹೇಳು. ಇಲ್ಲಿ ನೋಡಿ ಗೈಸ್, ಇದು ಮ್ಯಾಗಿ ಮಸಾಲ. ಇವಾಗ ಏನ್ ಮಾಡ್ಬೇಕು? ಇರು ಸೈಡ್. ಇವಾಗ ನಮ್ಗೆ ಈ ಮ್ಯಾಗಿ ಮಸಾಲ ನೀರಲ್ಲಿ ನಾನು ಹಾಕ್ತಿದ್ದೀನಿ. ಮ್ಯಾಗಿ ಮಸಾಲ ಈ ನೀರಲ್ಲಿ ಹಾಕು. ನಿಧಾನ, ಅಷ್ಟ ಮೇಲಿಂದ ಕೈ ಸುಡುತ್ತೆ ನೋಡ್ಕೊ. ಈಗ ನಾವು ಮಿಕ್ಸ್ ಮಾಡ್ತೀವಿ, ಮ್ಯಾಗಿ ಹಾಕ್ತೀವಿ. ಇವಾಗಲ್ಲ, ಇದು ನೀನ್ ಸ್ವಲ್ಪ ಹಾಕ, ಒಂದ್ ಸ್ವಲ್ಪ ಹಾಕ್ತೀನಿ. ಈಗ ನಾವು ಮ್ಯಾಗಿನೇ ಹಾಕ್ತೀವಿ. ನಾನು ಆಲ್ಸೋ ನಾನ್ ಕೂಡ ಹೇಳು ಸರಿಯಾಗಿ. ನಾನು ಕೂಡ ಹಾಕು. ಅಷ್ಟು ಮೇಲಿಂದ ಹಾಕ್ಬೇಡ. ಅಯ್ಯೋ, ಅಷ್ಟು ಮೇಲಿಂದ ಏನಕ್ಕೋ. ಹಾಕು, ನಿಧಾನಕ್ಕೆ ಹಾಕ್ಬೇಕು ಯಾವಾಗ್ಲೂ. ಆ ತರ ಅಲ್ಲ, ಅಯ್ಯೋ ಆ ತರ ಬಿಸಾಕ್ಬಾರ್ದು, ಆ ತರ ಈ ತರ ಬಿಡು. ಅಷ್ಟೇ ಹಾಕಿ. ಇವಾಗ ಸರಿ. ನಿಧಾನ ಹಾಕುವ. ಆ ಕಡೆ ಕೂಡ ಹಾಕ್ರಿ. ನಾನು ಹಾಕ್ತೀನಿ ಬಿಡು. ಚೆಲ್ಲುತ್ತೆ ಕೆಳಗಡೆ. ಹಿಡ್ಕೊ. ನಿಧಾನಕ್ಕೆ ತಿರುಗಿಸಿ. ಈಗ ನೀನ್ ಹೇಳ, ಚಿನ್ಬಾ ಬರ್ತಾನೆ. ಇದು ಈ ತರ ತಿರುಗಿಸ್ತಾ ಇರ್ಬೇಕು, ಹೇಳು. ಇಲ್ಲ ನೋಡಿ ಕ್ಯಾಮ್ರಾ, ಈ ತರ ತಿರುಗಿಸ್ತೆ ಇರ್ಬೇಕು. ನಮ್ಮ ಮನೆಯಲ್ಲಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಕನ್ನಡದಲ್ಲೇ ಮಾತಾಡ್ತೀವಿ. ಒಂದೊಂದ್ಸಲ ಕನ್ನಡದಲ್ಲಿ, ಒಂದೊಂದ್ಸಲ ತೆಲುಗುವಲ್ಲಿ, ಈ ತರ ಮಾತಾಡ್ತಾ ಇರ್ತೀವಿ. ಸೊ ನನ್ನ ಮಕ್ಕಳು ತೆಲುಗು, ಕನ್ನಡ, ಹಿಂದಿ ಹಾಗೆ ಪಂಜಾಬಿ ಕೂಡ ಇವಾಗ ಅವರು ಮಾತಾಡ್ತಾರೆ. ನನಗೆ ಅದೊಂದು ತುಂಬಾ ಖುಷಿ. ಎಲ್ಲ ಲ್ಯಾಂಗ್ವೇಜ್ ನನ್ನ ಮಕ್ಕಳಿಗೆ ಬರ್ಬೇಕಂತ ಹೇಳೋದು. ನಿಮ್ಗೆ ಹೇಗನ್ಸುತ್ತೆ ಈ ವ್ಲಾಗ್ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ.